ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ನಡೆಯುತ್ತೆ. ಮೇ 17ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. ಸೊ ಒಂದು ತಿಂಗಳಲ್ಲಿ 2 ಮಾಸಗಳು ನಡೆಯುವಂಥದ್ದು. ಮೇ 11ನೇ ತಾರೀಕು ವೈಶಾಖ ಮಾಸದ ದಿವಸ ಹನುಮ ಜಯಂತಿ, ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ. ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕವಾದಂಥದ್ದು. ಮುಂದಿನ ಅಂದರೆ 2027 ಜೂನ್ ನಂತರದಲ್ಲಿ ಶನಿ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ನವಗ್ರಹಗಳಲ್ಲಿ ಪಾಪಗ್ರಹವಾದಂತಹ ಶನಿ ಮಹಾತ್ಮ 30 ವರ್ಷಕ್ಕೊಮ್ಮೆ ತನ್ನ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಸಂಪೂರ್ಣ 2.5 ವರ್ಷಗಳ ಕಾಲ ಶನಿ ನೀಚ ಕ್ಷೇತ್ರದಲ್ಲಿದ್ದಾಗ ಈಶ್ವರನ ಆರಾಧನೆ ಮಾಡುವಂಥದ್ದು, ಆಂಜನೇಯನ ಆರಾಧನೆ ಮಾಡುವಂಥದ್ದು, ಶನೈಶ್ಚರನ ಆರಾಧನೆ ಮಾಡುವಂಥದ್ದು ಅತ್ಯಂತ ಒಂದು ಪ್ರಮುಖವಾದಂತಹ ಪರಿಹಾರವಾಗಿರುತ್ತೆ. ಆದ್ದರಿಂದ ಈಗಿಂದ ಅದನ್ನು ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಪರ್ವಕಾಲ. ಹನುಮ ಜಯಂತಿಯ ದಿನ ಆಂಜನೇಯನ ದರ್ಶನ ಮಾಡಿ ಆಂಜನೇಯನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ 11ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಗೆ ಬರ್ತಾನೆ. ಅಂದರೆ ಮೇಷರಾಶಿಗೆ ಕುಜನ ಪ್ರವೇಶವಾಗುತ್ತೆ. ಮೇ 14ನೇ ತಾರೀಕು ಬುಧ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದರೆ, ಅದೇ ದಿವಸ ಮೇ 14ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವ ಒಂದು ಗ್ರಹಗಳಿಂದ ಮೇ ತಿಂಗಳಲ್ಲಿ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ತುಲಾ ರಾಶಿಯವರಿಗೆ ಗುರುಬಲ ಅನ್ನೋದು ಉತ್ತಮ ಸ್ಥಿತಿಯಲ್ಲಿದೆ. ಕುಜನು ಕೂಡ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇವೆಲ್ಲದೂ ಶುಭ ಫಲಗಳನ್ನು ಕೊಡುತ್ತೆ. ಪಂಚಮದಲ್ಲಿರುವಂತಹ ರಾಹು ಸ್ವಲ್ಪ ಟೆನ್ಷನನ್ನು ಕೊಡ್ತಾನೆ ಬರ್ತಾನೆ. ಸೊ ಕೆಲಸಗಳು ಮುಂದುವರಿಯುತ್ತೆ, ಅನುಕೂಲಗಳು ಉಂಟಾಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ವಿವಾಹ, ದಾಂಪತ್ಯ, ಸಂತಾನ, ಎಲ್ಲದೂ ಹಣಕಾಸಿನ ಅಭಿವೃದ್ಧಿ ಎಲ್ಲದನ್ನೂ ಕಾಣ್ಬೋದು. ಇದರ ನಡುವೆಯೂ ಕೂಡ ಏನಾದರೂ ಸ್ವಲ್ಪ ಟೆನ್ಷನ್ಗಳು ರಾಹುವಿನ ಕಾರಣದಿಂದ ಬರ್ತಾನೆ ಇರುತ್ತೆ. ಅದರಲ್ಲೂ ಈ ಒಂದು ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಕೊಡೋದಕ್ಕೆ ಗುರು ಮತ್ತು ಶುಕ್ರ ಇಬ್ಬರು ಭಾಗ್ಯದಲ್ಲಿ ಸೇರುವಂಥದ್ದು ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆರಡೂ ಕೂಡ ಸಿಗುತ್ತೆ ತುಲಾ ರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ನೆಮ್ಮದಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಶಶಿಮಂಗಳ ಯೋಗ, ಸಪ್ತಮದಲ್ಲಿ ಕುಜನ ಸಂಚಾರ, ಅವನು ಜನ್ಮರಾಶಿಯನ್ನು ನೋಡಿದರೆ ಸ್ವಲ್ಪ ಹಠ ಜಾಸ್ತಿ ಆಗುತ್ತೆ. ಇದನ್ನು ಕಡಿಮೆ ಮಾಡಿಕೊಂಡ್ರೆ ಕುಟುಂಬದಲ್ಲಿ ಇನ್ನಷ್ಟು ಸೌಖ್ಯ ನೆಮ್ಮದಿಯನ್ನು ಕಾಣ್ತೀರಾ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಖಂಡಿತ ಚೆನ್ನಾಗಾಗುತ್ತೆ. 14ನೇ ತಾರೀಕಿನ ನಂತರ ತುಲಾ ರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿ, ಯಾವುದ್ರ ಮೇಲೆ ಹೂಡಿಕೆ ಮಾಡಿದರೂ ಕೂಡ ಲಾಭ ಆಗುತ್ತೆ, ಖಂಡಿತ ಮುಂದುವರಿಸ್ಬೋದು. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ಹಣಕಾಸಿನ ಅಭಿವೃದ್ಧಿಗಳು, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ಇನ್ನೊಂದು 2-3 ತಿಂಗಳು ತುಲಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಏಕೆಂದರೆ ಶುಕ್ರ ಭಾಗ್ಯದಲ್ಲಿದ್ದಾನೆ, ಕರ್ಮಕ್ಕೆ ಬರ್ತಾನೆ, ಲಾಭಕ್ಕೆ ಬರ್ತಾನೆ. ಇದೆಲ್ಲ ಶುಕ್ರನ ಸಂಚಾರಗಳು ಕಂಟಿನ್ಯೂಸ್ ಆಗಿ ಒಂದು 2-3 ತಿಂಗಳು ಬಹಳ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂತಹ, ಮನೆ ಕಟ್ಟುವಂತಹ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತ ಮುಂದುವರಿಸಿ. ತುಲಾ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ.
ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಟೆನ್ಷನ್ಗಳನ್ನು ಕೊಡುತ್ತೆ. ಎಜುಕೇಷನ್ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಯಾಕೆಂದರೆ ಡಿಸೆಂಬರ್ ತನಕ 5th ಹೌಸಲ್ಲಿ ರಾಹು ಸಂಚಾರ ಮಾಡ್ತಾನೆ. ಪಂಚಮ ಅರಿಷ್ಟ ಅಂತ ಹೇಳಿದ್ದಾರೆ. ಅಂದರೆ ಪಂಚಮದಲ್ಲಿ ಪಾಪಗ್ರಹಗಳು ಸಂಚಾರ ಮಾಡಿದರೆ ಅರಿಷ್ಟ ಅಂತ ಹೇಳ್ತಾರೆ. ಅದರಲ್ಲೂ ರಾಹುಕೇತುಗಳನ್ನು ಚಾಂಡಾಲರು ಅಂತ ಹೇಳ್ತಾರೆ. ಅವರು 5ನೇ ಮನೆಯಲ್ಲಿದ್ದಾಗ ಮಕ್ಕಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್, ಎಜುಕೇಷನ್, ಬಟ್ ಶಾಶ್ವತವಾಗಿ ಯಾವುದೇ ಸಮಸ್ಯೆಗಳಿಲ್ಲ. ರಾಹುವಿನ ಬಿಡುಗಡೆ ಆಗುವ ತನಕ, ಅಂದರೆ ಡಿಸೆಂಬರ್ ತನಕ ಸ್ವಲ್ಪ ಮಕ್ಕಳ ಎಜುಕೇಷನ್ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಗುರುಗಳ ದರ್ಶನ ಮಾಡಿ, ಗುರುಗಳ ಆರಾಧನೆ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ಶತ್ರುಬಾಧೆಗಳಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಸ್ನೇಹಿತರು ತುಂಬ ಅನುಕೂಲಕ್ಕೆ ಬರುವಂತಹ ಸಮಯ. ವೈವಾಹಿಕ ಜೀವನ, ತುಲಾರಾಶಿಯವರು ಯಾರ್ಯಾರು ಮಾಂಗಲ್ಯ ಅಂದರೆ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಅನುಕೂಲ ಆಗುತ್ತೆ. ಪ್ರಯತ್ನಗಳನ್ನು ಮುಂದುವರಿಸಿ. ನೆಕ್ಸ್ಟ್ ಇಯರ್ ಜೂನ್ ನಂತರ 7ನೇ ಮನೆಗೆ ಶನಿ ಬರ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ ಕೂಡ. ವಿವಾಹ ವಿಳಂಬ ಆಗುವಂಥದ್ದು ಅಥವಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು ಇದೆಲ್ಲ ಮುಂದಿನ 2027 ಜೂನ್ ನಂತರಕ್ಕೆ 2.5 ವರ್ಷಗಳ ಕಾಲ ಈ ಸಮಯ ನಡೆಯುತ್ತೆ. ಸೊ ತುಂಬ ಲಾಂಗ್ ಟರ್ಮ್ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ 1 ವರ್ಷ ಕಾಲಾವಕಾಶ ಇದೆ ತುಲಾರಾಶಿಯವರು. ಯಾವುದೇ ವೈವಾಹಿಕ ಜೀವನದ ಅಂಚಿನಲ್ಲಿರುವಂಥವರು ಇದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಬೇಡಿ, ಖಂಡಿತ ಮುಂದೆ ಒಳ್ಳೆಯದಾಗುತ್ತೆ. ಯಾವುದೇ ಮೃತ್ಯುಬಾಧೆಯಂತಹ ಕಂಟಕಗಳಿರೋದಿಲ್ಲ. ಅಷ್ಟಮದಲ್ಲಿ ರವಿ ಮತ್ತು ಬುಧನ ಸಂಚಾರ ಆಗ್ತಾ ಇರುತ್ತೆ. ಪಿತೃಕಾರಕನಾದಂತಹ ಸೂರ್ಯ ಅಷ್ಟಮದಲ್ಲಿದ್ದು ಅವನ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ತುಲಾರಾಶಿಯವರು ಇದನ್ನು ಗಮನಿಸ್ಕೊಳ್ಳೇಬೇಕು. ಭಾಗ್ಯೋದಯ, ಭಾಗ್ಯದಲ್ಲಿ ಗುರು ಮತ್ತು ಶುಕ್ರ 2 ಗುರುತರವಾದ ಗ್ರಹಗಳ ಸಂಯೋಗವಾಗುತ್ತೆ. ದೈವಗುರು ಮತ್ತು ದೈತ್ಯಗುರು ಶುಕ್ರಾಚಾರ್ಯರು ಇಬ್ಬರು ಕೂಡ ಸೇರ್ಕೊಳ್ತಾರೆ. ದೈವಗುರುವಿಗೆ ಅದು ಶತ್ರು ಕ್ಷೇತ್ರ, ದೈತ್ಯ ಗುರುಗಳಿಗೆ ಅದು ಮಿತ್ರ ಕ್ಷೇತ್ರ. ಹಾಗಾಗಿ ಗುರು ಶುಕ್ರರಲ್ಲಿ ಶುಕ್ರನ ಬಲ ತುಂಬ ಅದ್ಭುತವಾಗಿರುತ್ತೆ. ತುಲಾರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕ ಕೂಡ. ಹಾಗಾಗಿ ಈ ಒಂದು ಸಂಯೋಗ, ಗುರು ಶುಕ್ರರ ಯುತಿ ತುಲಾರಾಶಿಯವರಿಗೆ ಭಾಗ್ಯೋದಯಗಳನ್ನು ತಂದುಕೊಡುತ್ತೆ. ಕರ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಳುವ ನಿರೀಕ್ಷೆ ಇದ್ದರೆ ಖಂಡಿತ ಮಾಡ್ಬೋದು. ಪ್ರಮೋಷನ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಭದಲ್ಲಿ ಕೇತು ಇದ್ದಾನೆ. ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಆರಾಧನೆ ಮಾಡಿ. ಮುಂದಿನ 2.5-3 ವರ್ಷಗಳ ಕಾಲ ಆಂಜನೇಯನ ಆರಾಧನೆ ಎಲ್ಲ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಅದರಲ್ಲೂ ತುಲಾರಾಶಿಯವರಿಗೆ ದಾಂಪತ್ಯ, ವಿವಾಹ, ಸಂತಾನ 3 ವಿಚಾರಗಳಿಗೆ ಆಂಜನೇಯನ ಆರಾಧನೆ ಮಾಡುವಂಥದ್ದು ಮತ್ತು ಈಶ್ವರನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾದಂತಹ ಪರಿಹಾರ. ಮೋಕ್ಷ ಸ್ಥಾನಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಬುಧಾದಿತ್ಯ ಯೋಗವನ್ನು ನಿಪುಣ ಯೋಗ ಅಂತ ಹೇಳ್ತೇವೆ. 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಧನವ್ಯಯ ಅನ್ನುವಂಥದ್ದು ಕೂಡ ಖಂಡಿತವಾಗ್ಲೂ ಈ ಸಮಯದಲ್ಲಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳುವ ಪ್ರಯತ್ನ ತುಲಾರಾಶಿಯವರು ಖಂಡಿತ ಮಾಡಿದರೆ ಶುಭ ಆಗುತ್ತೆ. ಓವರಾಲ್ ತುಲಾರಾಶಿಯವರಿಗೆ ಎಲ್ಲದೂ ಕೂಡ ಚೆನ್ನಾಗಿದೆ. ಸ್ವಲ್ಪ ಟೆನ್ಷನ್ ಇರುತ್ತೆ. ಅದರಲ್ಲೂ ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಉದ್ಯೋಗ, ಈ 3 ವಿಚಾರಗಳು ತುಲಾರಾಶಿಯವರಿಗೆ ಟೆನ್ಷನ್ ಕೊಡ್ತಾನೆ ಬರುತ್ತೆ. ಬಟ್ ಇವೆಲ್ಲ ಪರಿಹಾರ ಆಗುತ್ತೆ. ಡಿಸೆಂಬರ್ ಮತ್ತು ಅಕ್ಟೋಬರ್ ನಂತರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸೊ ಮುಂದಿನ ದಿನಗಳಲ್ಲಿ ಗ್ರಹಗಳ ಪರಿವರ್ತನೆ ತುಲಾರಾಶಿಯವರಿಗೆ ಲಾಂಗ್ ಟರ್ಮಲ್ಲಿ ಸಕ್ಸಸ್ಸನ್ನು ಕೊಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದರಲ್ಲೂ ಈ ಮಾಸ ತುಂಬ ಉತ್ತಮವಾಗಿದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ರಿಸಲ್ಟನ್ನು ನೋಡ್ತೀರಾ. ಸೊ ಎಲ್ಲ ನವಗ್ರಹಗಳು ಕೂಡ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.